ಭಾಗವಹಿಸಿದ ಎಲ್ಲ ಭಕ್ತರುಗಳಿಗೂ, ಭಕ್ತರುಗಳ ಕುಟುಂಬಕ್ಕೂ ಎಲ್ಲರಿಗೂ ಹಾಗೂ ಶ್ರೀ ಗುರುಮನೆಯ ಎಲ್ಲ ಭಕ್ತರಿಗೂ ಗುರುದೇವರ ಶುಭಾಶೀರ್ವಾದ. ಎಲ್ಲರಿಗೂ ಮುಖ್ಯವಾಗಿ ಹೇಳುವ ವಿಚಾರ ಏನಂದರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ನಿಮಗೆ ನೀವೇ ವೈದ್ಯರಾಗಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವನ್ನೂ ಸಾಧಿಸ್ಬೋದು. ಒಂದು ಗುರು ಸೇವೆ ಮಾಡಬೇಕು ಅಂತ ಹೇಳಿದರೆ ಆರೋಗ್ಯ ಚೆನ್ನಾಗಿರಬೇಕು. ಒಂದು ಸಂಸಾರದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಆರೋಗ್ಯ ಚೆನ್ನಾಗಿರಬೇಕು. 4 ಕಾಸು ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಆರೋಗ್ಯ ಚೆನ್ನಾಗಿರಬೇಕು. ಮುಖ್ಯವಾದ, ಮೂಲವಾದ, ಪವಿತ್ರವಾದ, ಸತ್ಯವಾದ ಆಶೀರ್ವಾದ ಅಂತ ಹೇಳಿದರೆ ಎಲ್ಲರ ಆರೋಗ್ಯವು ಚೆನ್ನಾಗಿರಲಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಚೆನ್ನಾಗಿರಲಿಕ್ಕೆ ಸಾಧ್ಯ. ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ನಿಮ್ಮ ಮನಸ್ಥಿತಿ ಎಲ್ಲ ಚೆನ್ನಾಗಿರಲಿಕ್ಕೆ ಸಾಧ್ಯ. ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ನಿಮ್ಮ ಮನೆಯಲ್ಲಿ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ. ಎಲ್ಲದಕ್ಕೂ ಮೂಲ ಆರೋಗ್ಯವೇ ಭಾಗ್ಯ. ಹುಣ್ಣಿಮೆ ಪೂಜೆ ಅಲ್ವಾ? ಹುಣ್ಣಿಮೆ ಪೂಜೆ ಯಾಕೆ ಬೇಕಾಗಿ ನಾವು ಎಷ್ಟು ಪವಿತ್ರ ಭಾವನೆಯಿಂದ, ಪೂಜನೀಯ ಭಾವನೆಯಿಂದ ಪೂಜಿಸ್ತೇವೆ? ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಪ್ರಕೃತಿಯಲ್ಲಿ ಆಗುವ ಕ್ರಿಯೆ, ಪ್ರಕೃತಿ ಕ್ರಿಯೆ. 15 ದಿನಕ್ಕೆ 1 ಬಾರಿ, ತಿಂಗಳಿಗೆ 1 ಬಾರಿ ಅಮಾವಾಸ್ಯೆ ಹುಣ್ಣಿಮೆ. 15 ದಿನಕ್ಕೆ 1 ಸಲ ಅಮಾವಾಸ್ಯೆ, 15 ದಿನ ಬಿಟ್ಟು ಹುಣ್ಣಿಮೆ, ತಿಂಗಳಿಗೆ 1 ಬಾರಿ. ಸ್ವಲ್ಪ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಿ. ಪ್ರಕೃತಿಯಲ್ಲಿ ಪರಿವರ್ತನೆ ಆಗುವ ಸಮಯ ಇದು ಯಾರೋ ಪರಿವರ್ತನೆ ಮಾಡೋಲ್ಲ, ಪ್ರಕೃತಿಯಲ್ಲೇ ಪರಿವರ್ತನೆ ಆಗುವುದು. ಆ ಪ್ರಕೃತಿಯಲ್ಲೇ ಪರಿವರ್ತನೆ ಆಗುವ ಸಮಯದಲ್ಲಿ ನಮ್ಮನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ತುಂಬ ಸುಲಭವಾದ ದಿನ ಯಾವುದು? ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಅಷ್ಟು ವಿಶೇಷವಾದ ಶಕ್ತಿಗಳೆಲ್ಲ ಇರ್ತದೆ ಈ ಭೂಮಂಡಲದಲ್ಲಿ. ಆ ದಿನ ಅವರವರ ಭಾವನೆಗಳಿಗೆ ತಕ್ಕವಾಗಿ ಆ ಶಕ್ತಿಗಳು ಅವರವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಕರಿಸ್ತದೆ. ಪಾಸಿಟಿವ್ ಆದರೆ ಪಾಸಿಟಿವ್, ನೆಗೆಟಿವ್ ಆದರೆ ನೆಗೆಟಿವ್. ಅದು ಅವರವರ ಅಂತರಾತ್ಮದೊಳಗೆ ಏನಿದೆ ಅದು. ಆದ ಕಾರಣ ಅಮಾವಾಸ್ಯೆ ಹುಣ್ಣಿಮೆ ದಿನ ದೇವರ ನಾಮಸ್ಮರಣೆ ಮಾಡಿ, ಗುರುವಿನ ಸೇವೆಯನ್ನು ಮಾಡಿ, ಗುರುವಿನ ದರ್ಶನವನ್ನು ಮಾಡಿ, ಏನೋ ಒಂದು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಆದರೆ ನೀವು ಸೇವೆಯನ್ನು ಮಾಡಿದರೆ ಆ ಸೇವೆ ಕಂಟಿನ್ಯೂ ಆಗ್ತದೆ ಅಂತಲೇ ಅರ್ಥ. ಏನೋ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಬೋದು ಅಂತಲೇ ಅರ್ಥ ಜೀವನದಲ್ಲಿ. ಆದ ಕಾರಣ ಹೇಳೋದೆಲ್ಲರಿಗೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರುಗಳಿಗೂ ಹಾಗೂ ಗುರುಮನೆಯಲ್ಲಿ ಸೇರಿದ ಎಲ್ಲ ಭಕ್ತರುಗಳಿಗೂ ಗುರುದೇವರ ಶುಭಾಶೀರ್ವಾದ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು. ಇದಕ್ಕೆ ಬೇರೆ ವೈದ್ಯರು ಬೇಡ. ಬೇರೆ ವೈದ್ಯರ ಹತ್ರ ನಾವು ಹೋಗ್ತೇವೆ ಅಂತ ಹೇಳಿದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂತೇಳಿ ಅರ್ಥ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾ? ನಮ್ಮೊಳಗೆ ಸಂತೋಷ ಇರಬೇಕು. ನಮ್ಮ ಸುತ್ತಮುತ್ತಲ ಸಹವಾಸ ಚೆನ್ನಾಗಿರಬೇಕು. ಪ್ರೀತಿ ತುಂಬಿರಬೇಕು. ನಮ್ಮ ಸುತ್ತಮುತ್ತಲು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಾಗಬೇಕು. ಅಂತ ಪ್ರೀತಿಯ ವಿಚಾರಕ್ಕೆ ಸಿಗ್ತದೆ, ಅಲ್ಲಿ ಆರೋಗ್ಯ ತನ್ನಿದ್ದಾನಾಗಿ ಗುಣಮುಖಗೊಳ್ಳುತ್ತದೆ, ಚೇತರಿಸಿಕೊಳ್ಳುತ್ತದೆ. ಏನೇ ಇದ್ದರೂ ಕೂಡ ವೃದ್ಧಿಯಾಗ್ತದೆ. ಹುಣ್ಣಿಮೆ ಈ ಭೂಲೋಕವನ್ನು ಸಮೃದ್ಧಿಗೊಳಿಸಿದ ದಿನ ಅಂದರೆ ಹುಣ್ಣಿಮೆ. ಈ ಭೂಲೋಕದಲ್ಲಿ ಸರ್ವ ಜೀವರಾಶಿಗಳು ಜೀವ ಚೈತನ್ಯವನ್ನು ಕಂಡುಕೊಂಡ ದಿನ ಅಂದರೆ ಹುಣ್ಣಿಮೆ. ಹುಣ್ಣಿಮೆಯಿಂದಲೇ ಎಲ್ಲವೂ ಬೆಳೆ, ಒಂದು ಮಳೆ, ಈ ಭೂಲೋಕದಲ್ಲಿರುವ ನೀರಿನ ಒಂದು ಸ್ಥಿತಿ, ಎಲ್ಲ ವಿಚಾರಗಳು ಹುಣ್ಣಿಮೆಗೆ ಸೇರಿದ್ದು. ಪವಿತ್ರವಾದ ವಿಚಾರ ಅಂತ ಹೇಳೋದು, ಬೆಳವಣಿಗೆ ವಿಚಾರ, ಶುದ್ಧ ಮನಸ್ಸಿನ ವಿಚಾರ ಹುಣ್ಣಿಮೆ. ಆ ಹುಣ್ಣಿಮೆ ದಿನದಂದು ಈ ಭೂಲೋಕದಲ್ಲಿ ಒಂದು ಜೀವರಾಶಿ ಸೃಷ್ಟಿಯಾಯಿತು. ಮೊದಲಿಗೆ ಸೃಷ್ಟಿಯಾದ ಜೀವರಾಶಿ ಹುಣ್ಣಿಮೆ ದಿನದಂದು. ಅಮಾವಾಸ್ಯೆ ದಿನದಲ್ಲಿ ಪ್ರಾರಂಭವಾಗಿ ಅದು ಕಣ್ಣಿಗೆ ಕಾಣಲಿಲ್ಲ. ಅಮ್ಮನ ಗರ್ಭದ ಒಳಗೆ ಇರುವಂಥ ವಿಚಾರ ಅದು ಕಣ್ಣಿಗೆ ಕಾಣದು. ಅಮ್ಮನ ಗರ್ಭದಿಂದ ಹೊರಗೆ ಬಂದರೆ ಕಣ್ಣಿಗೆ ಕಾಣದು. ಅಮ್ಮನ ಗರ್ಭದಿಂದ ಹೊರಗೆ ಬಂದ ದಿನ ಅಂದರೆ ಈ ಭೂಲೋಕದಿಂದ ಒಂದು ಜೀವರಾಶಿ ಸೃಷ್ಟಿಯಾದ ದಿನ, ಅದು ಹುಣ್ಣಿಮೆ.
ಸ್ವಲ್ಪ ಸೂಕ್ಷ್ಮ ಇದೆ. ಅಮಾವಾಸ್ಯೆ ಹುಣ್ಣಿಮೆ ರಹಸ್ಯ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಎಲ್ಲರಿಗೂ ಹೇಳಲು ಕೂಡಿದಷ್ಟು ಒಳಿತನ್ನು ಮಾಡಿ, ಕೂಡಿದಷ್ಟು ಒಳ್ಳೆಯದನ್ನೇ ಮಾತಾಡಿ. ಒಂದೊಂದು ಕ್ಷಣ ಕೂಡ ಬಹಳ ಅಮೂಲ್ಯವಾದದ್ದು. ಆ ಕ್ಷಣದಲ್ಲಿ ವ್ಯಕ್ತ ಮಾಡಬೇಡಿ. ಆ ಕ್ಷಣದಲ್ಲಿ ಒಳ್ಳೆಯ ದೈವಿಕ ವಿಚಾರವನ್ನು ಮಾತಾಡಿ, ಒಳ್ಳೆಯ ಏಳಿಗೆ ವಿಚಾರವನ್ನು ಮಾತಾಡಿ, ಒಳ್ಳೆಯ ಪಾಸಿಟಿವ್ ವಿಚಾರವನ್ನು ಮಾತಾಡಿ, ಒಳ್ಳೆಯ ಭಾವನೆಯಿಂದ ಎಲ್ಲರನ್ನು ಸ್ಪಂದಿಸಿ, ಎಲ್ಲರಿಗೆ ಗೌರವವನ್ನು ಕೊಡಲಿಕ್ಕಿದೆ. ಪ್ರತಿಯೊಬ್ಬರಿಗೆ ಗೌರವವನ್ನು ಕೊಡಲಿಕ್ಕಿದೆ. ಈ ಜನ್ಮದಲ್ಲಿ ಏನು ಇಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ, ಈ ಸತ್ಯ. ಆದರೆ ಯಾಕೆ ಬೇಕಕ್ಕೆ ಮಾಡಬೇಕು ಅಂದರೆ ಈ ಜನ್ಮ ನಿಲ್ಲುವುದಿಲ್ಲ, ಮುಂದೆ ಹೋಗ್ತದೆ. ಮುಂದೆ ಹೋಗುವ ಇನ್ನಷ್ಟು ಪವಿತ್ರವಾಗಿ ಹೋಗಿ ಈ ಜನ್ಮಕ್ಕೆ ಬೇಕಾದ್ದನ್ನೆಲ್ಲ ಪಡ್ಕೊಂಡು ಬಂದಾಗಿದೆ. ಈ ಜನ್ಮಕ್ಕೆ ಬೇಕಾದ್ದನ್ನೆಲ್ಲ ನಾವು ಪಡ್ಕೊಂಡು ಬಂದಾಗಿದೆ. ಏನು ಮಾಡಲಿಕ್ಕಾಗ್ತದೆ? ಎಷ್ಟು ಪೂಜೆ ಮಾಡಿದ್ರು, ಪುರಸ್ಕಾರ ಮಾಡಿದ್ರು, ಏನು ಸೇವೆ ಮಾಡಿದ್ರು ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಗುರುವಿನ ಸೇವೆ ಮಾಡುವ ಸಮಯದಲ್ಲಿ, ಗುರುವಿನ ಸೇವೆ ನಮ್ಮ ಜೀವನದಲ್ಲಿ ಸಿಕ್ಕಿಕೊಂಡ್ರೆ ತನ್ನಂಬಿಕೆ, ಆತ್ಮವಿಶ್ವಾಸ ಎಂಬುದು ತನ್ನೇ ತಾನಾಗಿ ಬರ್ತದೆ. ತನ್ನಂಬಿಕೆ, ಆತ್ಮವಿಶ್ವಾಸ ಎಂಬುದು ಯಾರೊಳಗೆ ತನ್ನೇ ತಾನಾಗಿ ಬರ್ತದೋ ಅವರಿಂದ ಯಾವುದೇ ಸಮಸ್ಯೆ ಬಂದರೂ ಕೂಡ, ಏನೇ ಕಷ್ಟಗಳು ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ದಾಟಿಕೊಂಡು ಮುಂದೆ ಹೋಗುವುದು. ಇದು ವರ. ಇದು ಗುರುದೇವರಿಂದ ಸಿಗುವಂಥ ವರ, ತನ್ನಂಬಿಕೆ, ಆತ್ಮವಿಶ್ವಾಸ. ಇದು ಒಂದು ಇದ್ದರೆ ನಿಮ್ಮ ಸಮಸ್ಯೆಗೆ ನೀವೇ ಉತ್ತರವನ್ನು ಕಂಡುಕೊಳ್ತೀರಿ. ಯಾವ ದೇವಸ್ಥಾನಕ್ಕೆ ಹೋಗುವುದಿಲ್ಲ, ಯಾವ ಗುರುಗಳ ಹತ್ರ ಹೋಗುವುದಿಲ್ಲ, ಯಾವ ಜ್ಯೋತಿಷ್ಯರ ಹತ್ರ ಹೋಗುವುದಿಲ್ಲ, ಎಲ್ಲಿಗೂ ಹೋಗುವುದಿಲ್ಲ. ನಿಮ್ಮ ಒಳಗೆ ಅದಕ್ಕೆ ಉತ್ತರ ಸಿಗ್ತದೆ. ಆಗ ನಿಮ್ಮ ಒಳಗಿರುವ ಸತ್ಯವನ್ನು, ನಿಮ್ಮ ಒಳಗಿರುವ ಚೈತನ್ಯವನ್ನು, ನಿಮ್ಮ ಒಳಗಿರುವ ವಿಶಿಷ್ಟವಾದ ಗುಣವನ್ನು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ತರ್ತಾರೆ, ತಂದು ಕೊಡ್ತಾರೆ. ಕೈಯಲ್ಲಿ ಇಟ್ಟುಕೋಪ, ಭದ್ರವಾಗಿ ಇಟ್ಟುಕೋ, ವ್ಯರ್ಥ ಮಾಡಬೇಡದನ್ನು ಅಂತೇಳಿ. ಅದಾದ ಮೇಲೆ ಅವರಿಗೆ ಬಿಟ್ಟ ವಿಚಾರ. ಬೆಳೆಸ್ತೀರ, ಅಳಿಸ್ತೀರ, ಉಳಿಸ್ತೀರ, ಏನು ಮಾಡ್ತೀರಿ ಅದು ಅವರವರಿಗೆ ಬಿಟ್ಟಂಥ ವಿಷಯ. ಬಹಳ ಸೂಕ್ಷ್ಮವಾಗಿದೆ, ಆದರೆ ಬಹಳ ಆಳವಾಗಿದೆ ವಿಷಯಗಳನ್ನು ಬೇರೆ ತಿಳಿಯಲಿಕ್ಕೆ ಸಾಧ್ಯ. ಎಲ್ಲರೂ ಪವಿತ್ರರಾಗಬೇಕು. ಮನುಷ್ಯ ಜನ್ಮಕ್ಕೆ ಬಂದರೆ ಯಾಕೆ? ಮನುಷ್ಯ ಜನ್ಮ ಅಂದರೆ ಏನು? ಪವಿತ್ರವಾದ ಜನ್ಮ. ಮನುಷ್ಯ ಜನ್ಮ ಸ್ವತಂತ್ರವಾದ ಜನ್ಮ. ಇಲ್ಲಿ ಅವನಿಗೆ ಅವನ ಬಂಧನವನ್ನು ಮಾಡಿಕೊಂಡಿದ್ದಾನೆ ಅಷ್ಟೇ ಹೊರತು ಭಗವಂತ ಬಂಧನವನ್ನು ಮಾಡಲಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ಅಷ್ಟು ಸ್ವತಂತ್ರವಾಗಿರುವ ಜನ್ಮ ಮನುಷ್ಯ ಜನ್ಮ ಅಂತೇಳಿ, ಕೊನೆಯ ಜನ್ಮ ಅಂತ ಹೇಳಿದ್ರೆ ಅದು ಭಗವಂತ ಹತ್ರ ಹತ್ತಿರದಲ್ಲಿರುವಂಥ ಜನ್ಮ. ಅದಾದ ನಂತರ ಭಗವಂತ ಹತ್ರ ಹೋಗುವುದು. ಅಷ್ಟು ಸ್ವತಂತ್ರ, ಅಷ್ಟು ಜ್ಞಾನವನ್ನು ಕೊಟ್ಟಂಥ ಜನ್ಮ ಮನುಷ್ಯ ಜನ್ಮ. ಈ ಜನ್ಮದ ಅರಿವನ್ನು ನಾವು ಮಾಡಿಕೊಳ್ಬೇಕು. ಸತ್ತು ಹೋದ ನಂತರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿರುವಾಗ, ಶ್ವಾಸ ಇರುವಾಗ ಏನಾದರೂ ಒಳ್ಳೆಯದು ಮಾಡಿದರೆ ಬಂತು. ಇದುವೇ ನಿಮ್ಮ ಮುಂದಿನ ಜನ್ಮದ ಸ್ಥಿತಿ. ನಿಮ್ಮ ವಿಧಿಯನ್ನು ನೀವೇ ಬರೆದದ್ದು, ಬ್ರಹ್ಮ ಬರೀಲಿಲ್ಲ. ಹೋದ ಜನ್ಮದಲ್ಲಿ ನೀವೇನೆಲ್ಲ ಮಾಡಿದ್ದೀರಿ ಅದನ್ನೆಲ್ಲ ಈ ಜನ್ಮದಲ್ಲಿ ಅನುಭವಿಸಿದಂತೂ ಸತ್ಯ. ಇದಕ್ಕೆ ಔಷಧಿ ಇಲ್ಲ. ಕರ್ಮಕ್ಕೆ ಯಾವುದೇ ರೀತಿಯ ಔಷಧಿ ಇಲ್ಲ. ಪುಣ್ಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಔಷಧಿ ಸಿಗ್ತದೆ. ಕರ್ಮಕ್ಕೆ ಅನುಭವಿಸುವುದು ಮಾತ್ರ ಎಂಬ ಸತ್ಯವನ್ನು ತಿಳಿಯಿರಿ. ಆಗ ಮುಂದಿನ ಜನ್ಮಾಂತರದಲ್ಲಿ ಇದ್ದರೆ ನಾವು ಯಾವ ರೀತಿ ಹೋಗಬೇಕು, ನಮ್ಮ ಸಿದ್ಧತೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಗುರುಗಳಾದವರು ಒಂದೊಂದು ವಿಚಾರದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಮಾಡಪ್ಪ, ಹೀಗೆ ಮಾಡಪ್ಪ, ಅದು ಮಾಡಪ್ಪ, ಪ್ರಸಾದ ಮಾಡು, ಅಲ್ಲಿ ಸ್ವಲ್ಪ ಗುಡಿಸು, ಅಲ್ಲಿ ಸ್ವಲ್ಪ ವಾರಿಸು, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡು, ಏನೊಂದು ಸೇವೆ ಮಾಡು, ಸುಮ್ಮನೆ ಕೂತ್ಕೊಳ್ಬೇಡ, ಸುಮ್ಮನೆ ವಿನಾಕಾರಣ ಅವರ ವಿಷಯನೆಲ್ಲ ಮಾತಾಡಬೇಡ. ಯಾಕೆ ಸೇವೆ ಮಾಡಲಿಕ್ಕೆ ಹೇಳೋದು? ಏಕಾಗ್ರತೆಯಿರಬೇಕಾದ್ರೆ ಗುರುವಿನ ಸೇವೆಗೆ ಸಿಗುವಷ್ಟು ಜ್ಞಾನ ಯಾವುದರಲ್ಲಿ ಸಿಗುವುದಿಲ್ಲ. ಗುರುವಿನ ಸೇವೆಗೆ ಸಿಗುವಷ್ಟು ಶಕ್ತಿ ಯಾವುದರಲ್ಲೂ ಸಿಗುವುದಿಲ್ಲ. ಗುರುವಿನ ಸೇವೆಗೆ ಸಿಗುವಷ್ಟು ಅಮೂಲ್ಯವಾದ ಜ್ಞಾನದ ಸ್ಥಿತಿಗಳು ಬೇರೆ ಯಾವುದರಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಸೇವೆ ಯಾವ ರೀತಿ, ಗುರು ಅಂದರೆ ಏನಂತ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇದು ಬಹಳ ಮುಖ್ಯವಾದ ವಿಚಾರ. ಆದ ಕಾರಣ ಹೇಳ್ತಾರೆ,
ಈ ಪ್ರಪಂಚಕ್ಕೆ ಒಳಿತಾಗಲಿ. ಎಲ್ಲ ಗುರುಗಳಲ್ಲಿ ಗುರುವಿನ ಸೇವೆಯನ್ನು ಮಾಡುವ ಪ್ರತಿಯೊಬ್ಬರಲ್ಲಿಯೂ ವಿಶಿಷ್ಟವಾದ ಅದ್ಭುತವಾದ ಜ್ಞಾನ ಇದೆ, ಅದ್ಭುತವಾದ ಪ್ರತಿಭೆಗಳಿದೆ. ಅದನ್ನು ವ್ಯಕ್ತ ಮಾಡದೆ ಒಬ್ಬರಿಗೊಬ್ಬರು ಹಂಚಿಕೊಳ್ಳಲಿಕ್ಕೆ ಕಲಿಯಿರಿ. ಎಷ್ಟೇ ಹೇಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾಗಲಿ. ತಿರುಚಿಟ್ರಂಬಲಂ ಗುರುವೇಶ್ವರ. ಎಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡೋ ಜೊತೆಗೆ ಎಲ್ಲರೂ ಸೇರಿ